ಓಂ ನಮಃ ಸೂರ್ಯಾಯ. ಈ ಜಗದ ಚಕ್ಷು ಕೂಡ ಹೌದು, ಹಾಗೆಯೇ ಗ್ರಹರಾಜ ಅಂತ ಏನು ಕರೀತಾ ಇರ್ತಕ್ಕಂಥ ಆ ಸೂರ್ಯ ಭಗವಾನರು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಈ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ಕಡೆ ಆಲಸ್ಯ, ಸುಸ್ತಾಗ್ಬಿಡೋದು, ವಯಸ್ಸಾಗೋದು, ಇನ್ನೇನು ಮುಗಿದೇ ಹೋಯಿತು ನಾವು ಹುಡುಗರಾಗಿದ್ದಾಗ ಅಥವಾ ಯೌವನಾವಸ್ಥೆಯಲ್ಲಿದ್ದಾಗ ಅಥವಾ ವೃದ್ಧಾವಸ್ಥೆ ಅಥವಾ ನಾವು ನಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಆಲಸ್ಯಕ್ಕೂ ಕೂಡ ಒಳಗಾಗ್ತೀವಿ. ಆದರೆ ಸೂರ್ಯ ಭಗವಾನರು ಗ್ರಹರಾಜ ಆಗಿರ್ತಕ್ಕಂಥ, ಈ ಪ್ರಪಂಚಕ್ಕೆ ಬೆಳಕು ನೀಡ್ತಕ್ಕಂಥವನು, ಆತ್ಮಕಾರಕ ತಂದೆ ಆಗಿರ್ತಕ್ಕಂಥ ಆ ಸೂರ್ಯ ಭಗವಾನರ ಆರಾಧನಾ ದಿನ ಬಂದಿರತಕ್ಕಂಥದ್ದು ಕೂಡ ಆಗಿದೆ. ಈ 16ನೇ ತಾರೀಕು ಶುಕ್ರವಾರ ಕೂಡ ನಾವು ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥ ವಿಶೇಷವಾದ ಪರ್ವಕಾಲ ಅಂದರೆ ಅದು ರಥಸಪ್ತಮಿ. ರಥಸಪ್ತಮಿ, ರಥ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರಯಾಣ ಹೋಗೋಗ್ತಕ್ಕಂಥ ವಾಹನ, ಸಪ್ತಮಿ ಅಂತ ಹೇಳಿದ್ರೆ 7ಕ್ಕೆ ತುಂಬ ಪ್ರಾಶಸ್ತ್ಯ ಕೊಡ್ತೀವಿ ನಾವು. ಸಪ್ತ ಋಷಿಗಳಾಗ್ಬೋದು, ಸಪ್ತ ನದಿಗಳಾಗ್ಬೋದು, ಸಪ್ತ ವರ್ಣಗಳಾಗ್ಬೋದು, ಸಪ್ತ ಸ್ವರಗಳಾಗ್ಬೋದು. ಆ ಸಪ್ತಮಿ ಅಂತಕ್ಕಂಥದ್ದನ್ನೇ, ಆ ಸಪ್ತಮಿ ತಿಥಿಗೆ ಯಾರು ಆರಾಧ್ಯ ದೈವ ಅಥವಾ ನಿಯಾಮಕ ಅಧಿಪತಿ ಅಂದರೆ ಸಾಕ್ಷಾತ್ ಸೂರ್ಯ ಭಗವಾನರು. ಅಂತಹ ರಥಸಪ್ತಮಿಯ ವಿಶೇಷ ಏನು, ಮಹತ್ವ ಏನು, ವಿಶೇಷ ಏನು ರಥಸಪ್ತಮಿ ಅಂತಕ್ಕಂಥದ್ದು ಆ ಸೂರ್ಯ ಭಗವಾನರ ಜನ್ಮದಿನ. ಅದಿತಿ ಮತ್ತು ಕಶ್ಯಪರ ಮಗನಾಗಿರ್ತಕ್ಕಂಥ ಆ ಸೂರ್ಯ ಭಗವಾನರು, ಶನಿ ಮತ್ತು ಯಮರ ತಂದೆಯಾಗಿರ್ತಕ್ಕಂಥ ಸೂರ್ಯ ಭಗವಾನರ ಜನ್ಮದಿನ. ನಮ್ಮ ಜನ್ಮದಿನ ನಾವೆಲ್ಲ ಆಚರಿಸ್ಕೊಳ್ತೀವಿ. ಆದರೆ ಈ ಆಚರಣೆ ಹೇಗೆ ಬಂತು? ಈ ರಥಸಪ್ತಮಿ ಅಂದರೆ ಏನು? ಸೂರ್ಯ ಭಗವಾನರು 7 ಕುದುರೆಗಳ ಮೇಲೆ ಪ್ರಯಾಣವನ್ನು ಹೊರಡ್ತಕ್ಕಂತಹ ದಿನ ಕೂಡ ರಥಸಪ್ತಮಿ ಆಗಿರುತ್ತೆ. ಉತ್ತರಾಭಿಮುಖವಾಗಿ ಹೊರಡ್ತಕ್ಕಂಥ ದಿನ ಸಹ ರಥಸಪ್ತಮಿ ಆಗಿರುತ್ತೆ. ಸಂಕ್ರಾಂತಿ ದಿವಸ ತಯಾರಿ ರೆಡಿ, ಇನ್ನೇನು ಆ ಕಡೆ ಮುಖ ಮಾಡೋದು. ಆದರೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ದಿನವೇ ಈ ರಥಸಪ್ತಮಿ. ರಥಸಪ್ತಮಿಯ ಮಹತ್ವವನ್ನು ನಾವು ಹೆಚ್ಚು ಗಮನಿಸಕ್ಕೆ ಹೋಗೋದಾಗ ಆ ಸೂರ್ಯ ಭಗವಾನರ ಜನ್ಮದಿನ ಅಂದರೆ ಬರ್ತ್ಡೇ ಅಂತ ನಾವು ಇಂಗ್ಲೀಷಲ್ಲಿ ಏನು ಕರಿತೀವಿ ಅದು. ಇದು ಸೂರ್ಯಾರಾಧನೆಗೆ ಬಹಳ ವಿಶೇಷವಾದ ದಿನ ಕೂಡ ಆಗಿದೆ. ನಾವು ಯುಗಗಳಲ್ಲೂ ನೋಡೋಕ್ಕೆ ಹೋದಾಗ ಈ ರಥಸಪ್ತಮಿಯ ಆಚರಣೆಯನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ಸಾಕ್ಷಾತ್ ಶ್ರೀಕೃಷ್ಣ ಭಗವಾನರು ಧರ್ಮರಾಯನಿಗೆ ಹೇಳಿ ಈ ರಥಸಪ್ತಮಿಯನ್ನು ಆಚರಣೆ ಮಾಡಿ ಯುದ್ಧದಲ್ಲಿ ಜಯ ಸಿಕ್ತು. ಹಾಗೆಯೇ ಶ್ರೀರಾಮರು ರಾವಣನನ್ನು ನೋಡಿ ಹೆದರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಗಸ್ತ್ಯ ಋಷಿಗಳು ಆದಿತ್ಯ ಹೃದಯದ ಮುಖೇನ ಸೂರ್ಯಾರಾಧನೆಯ ಮುಖೇನ ಯುದ್ಧದಲ್ಲಿ ಜಯವನ್ನು ಪಡೆಯೋಕ್ಕೂ ಆಯಿತು. ಆ ಸೂರ್ಯಾರಾಧನೆಯಿಂದ ನಮಗೇನು ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ಜಯ ಸಿಗುತ್ತೆ, ಶಿಸ್ತು ಸಿಗುತ್ತೆ, ಕ್ರಮಬದ್ಧವಾಗಿ ಸಿಗುತ್ತೆ, ಆಮೇಲೆ ನಮ್ಮ ಕೆಲಸ ಕಾರ್ಯಗಳು ಫಲಪ್ರದವಾಗ್ತವೆ. ಹಾಗಾಗಿ ಈ ಒಂದು ವಿಶೇಷವಾದ ಮಹತ್ವ ಇರ್ತಕ್ಕಂಥ ದಿನವೇ ನಮಗೆ ರಥಸಪ್ತಮಿ. ಇನ್ಮೇಲೆ ರಥಸಪ್ತಮಿಯಿಂದ ಆಚೆ ಸೂರ್ಯ ಪ್ರಕಾಶಮಾನ ಜಾಸ್ತಿ ಆಗುತ್ತೆ. ಉತ್ತರದ ದಿಕ್ಕಿನಲ್ಲಿ ಪ್ರಯಾಣವನ್ನು ಕೂಡ ಬೆಳೆಸ್ತಾರೆ. ನಮ್ಮ ಅಂಗಾಂಗಗಳಲ್ಲಿ ಚಲನೆ ಬರುತ್ತೆ, ಶಕ್ತಿ ಬರುತ್ತೆ, ಒಂದು ಧನಾತ್ಮಕ ಚಿಂತನೆಗಳು ಕೂಡ ನಮಗೆ ಬರ್ತಕ್ಕಂಥದ್ದು. ಇದನ್ನು ನೋಡಿ ನಮಗೆ ಈ ರಥಸಪ್ತಮಿಯ ಆಚರಣೆಯಿಂದ ಏನೇನು ಬರುತ್ತೆ, ಇದರ ಮಹತ್ವ ನೋಡಕ್ಕೆ ಹೋದಾಗ ಆರೋಗ್ಯ ವೃದ್ಧಿ ಆಗುತ್ತೆ, ಅದರ ಜೊತೆಗೆ ಅನಾರೋಗ್ಯಗಳಿಂದ ದೂರ ಆಗ್ತೀವಿ. ಹಾಗೆಯೇ ವಿಶೇಷವಾಗಿ ನಮ್ಮ ಆಹಾರ ಪಚನ ಕ್ರಿಯೆ ತುಂಬ ಚೆನ್ನಾಗಿರುತ್ತೆ. ಸ್ಕಂದ ಪುರಾಣಗಳಲ್ಲೂ ಕೂಡ ಇದರ ಮಹತ್ವವನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ವೈವಸ್ವತ ಮನ್ವಂತರದ ಪ್ರಾರಂಭಿಕ ದಿನ ಕೂಡ ಇದಾಗಿರ್ತಕ್ಕಂಥದ್ದು. ಉತ್ತರಾಯಣವಾಗಿ ಸಪ್ತಗಳ ಕುದುರೆಯನ್ನು ಏರಿ ಪ್ರಯಾಣ ಬೆಳೆಸ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ನಾವು ಯುಗಾದಿಯನ್ನು ಪಾಡ್ಯಕ್ಕೆ ಆಚರಣೆ ಮಾಡ್ಕೋತೀವಿ. ಪಾಡ್ಯದ ದಿನ ಯುಗಾದಿ, ತದಿಗೆಯ ದಿನ ಅಕ್ಷಯ ತದಿಗೆ, ಹಾಗೆ ಸಪ್ತಮಿಯನ್ನು ರಥಸಪ್ತಮಿ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯ ಕೊಡ್ತಕ್ಕಂಥವನೇ ಭಾಸ್ಕರ. ಆ ಭಾಸ್ಕರನ ಆಚರಣೆ, ಅದರ ವಿಧಿವಿಧಾನ, ಅದಕ್ಕೆ ಅಷ್ಟು ಮಹತ್ವ ಇರ್ತಕ್ಕಂಥ ಪರ್ವ ದಿನ ಅಂದರೆ ಅದು ರಥಸಪ್ತಮಿ ಕೂಡ ಆಗಿರುತ್ತೆ. ನಮಸ್ಕಾರ ಪ್ರಿಯೋ ಭಾನು, ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕೇನ ಶಿವ, ನೈವೇದ್ಯೇನ ಗಣಪತಿ. ಕೇವಲ ರಥಸಪ್ತಮಿಯ ದಿವಸ ಒಂದು ನಮಸ್ಕಾರ ಹೊಡೆದಿದ್ದೆ ಆದರೆ ಎಲ್ಲ ಗ್ರಹಗಳ ಕಾಟ ಹೊಟ್ಟೋಗುತ್ತೆ. ಇದರ ಮಹತ್ವ ಏನು ಅಂದರೆ ಗ್ರಹಗಳ ಕಾಟ ಹೊಟ್ಟೋಗುತ್ತೆ. ನವಗ್ರಹಗಳು ನಮ್ಮನ್ನು ಸುತ್ತಾಡ್ತಾ ಇರ್ತವೆ. ಆ ಸುತ್ತಾಡ್ತಾ ಇರ್ತಕ್ಕಂಥ ನವಗ್ರಹಗಳಿಗೆ ಅಧಿಪತಿ ರಾಜ ಯಾರು, ಗ್ರಹ ರಾಜ ಯಾರು, ಅದುವೇ ಕೂಡ ಸೂರ್ಯ ಆಗಿರೋದ್ರಿಂದ ಈ ರಥಸಪ್ತಮಿ ಆಚರಣೆಯನ್ನು ಪ್ರತಿಯೊಬ್ಬರು ನಾವು ಆಚರಣೆ ಮಾಡಿಕೊಳ್ಳೇಬೇಕು. ಅದರಿಂದ ಸಾಕಷ್ಟು ನಮಗೆ ಶಕ್ತಿ ಕೂಡ ಬರ್ತಾ ಇರುತ್ತೆ. ಅದರ ದಿವಸ ನಾವು ಹೇಳ್ತೀವಿ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮಾಂ ಸ್ನಾನಮಾಚರೇತ್. ಇವತ್ತಿನ ದಿವಸ ಆ ಒಂದು ನಾವು ಮಾಡ್ತಕ್ಕಂಥ ಕ್ರಿಯೆಗಳಿಂದ ನಮಗೆ ಶಕ್ತಿ ಬರುತ್ತೆ, ಆರೋಗ್ಯ ಬರುತ್ತೆ, ಮೈಂಡು ಚೆನ್ನಾಗಿರುತ್ತೆ. ಆವತ್ತಿನ ದಿವಸ ಮಾಡ್ತಕ್ಕಂಥ ದಾನಗಳಾಗ್ಬೋದು, ಆವತ್ತಿನ ನಮಸ್ಕಾರ ಆಗ್ಬೋದು. ಹಾಗೆ ಅವತ್ತು ವಿಶೇಷವಾಗಿ ಆ ಸೂರ್ಯಾರಾಧನೆಯಿಂದ ನಮ್ಮ ಇಡೀ ಕುಟುಂಬ ವಂಶ ಪಾರಂಪರ್ಯವಾಗೂ ಕೂಡ ನಾವು ಬೆಳೀತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗಾಗಿ ಇದಿಷ್ಟು ಬಹಳ ವಿಶೇಷವಾದ ಶಕ್ತಿಯನ್ನು ಹೊಂದಿರತಕ್ಕಂಥದ್ದೇ ರಥಸಪ್ತಮಿ. ಹಾಗಾಗಿ ಎಲ್ಲರೂ ರಥಸಪ್ತಮಿಯನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.